ಪ್ರಿಯರಾದವರೇ, ಯೇಸುವಿನ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ದೇವರಾದ ಯೇಸು ನಿಮಗೆ ಸಮೀಪವಾಗಿದ್ದಾನೆ, ನಿಮ್ಮೊಟ್ಟಿಗೆ ಮಾತನಾಡುತ್ತಾ ಇದ್ದಾನೆ. ಇಂದು ಏನು ಹೇಳುತ್ತಾರೆ ಗೊತ್ತಾ? ಯೆರೆಮೀಯ 1ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ, ನೀನು ಅವರಿಗೆ ಅಂಜಬೇಡ, ನಿನ್ನನ್ನುದ್ಧರಿಸಲು ನಾನೇ ನಿನ್ನೊಂದಿಗಿರುವೆನು, ಇದು ಯೆಹೋವನಾದ ನನ್ನ ಮಾತು. ಯಾರೋ ಒಬ್ಬರಿಗೆ ನೀವು ಭಯಪಡುತ್ತಾ ಇದ್ದೀರಲ್ಲ, ಅವರಿಂದ ನನಗೆ ಆಪತ್ತು, ಅವರಿಂದ ನನ್ನ ಕೆಲಸಕ್ಕೆ ಆಪತ್ತು, ಅವರಿಂದ ನನ್ನ ಸಮಸ್ಯೆಗೆ ಆಪತ್ತು, ಅವರಿಂದ ನನ್ನ ಕುಟುಂಬಕ್ಕೆ ಆಪತ್ತು, ಅವರಿಂದ ನನ್ನ ಸೇವೆಗೆ ಆಪತ್ತು, ಯಾರೋ ಒಬ್ಬರಿಂದ ನಿಮಗೆ ಆಪತ್ತು ಎಂದು ಅದನ್ನು ನೆನೆಸಿ ಕಂಗಾಲಾಗುತ್ತೀರಲ್ಲ. ದೇವರು ಹೇಳುತ್ತಾರೆ, ಅಂಜಬೇಡ, ಅವರನ್ನು ಕುರಿತು ಕಳವಳಗೊಳ್ಳಬೇಡ, ನಿನ್ನನ್ನು ಕಾಪಾಡಲು ನಾನು ಸಂಗಡ ಇದ್ದೇನೆ ಎಂದು ಮಾತು ಕೊಡುತ್ತಾರೆ. ಆತನು ಸಂಗಡ ಇರುವಾಗ ಯಾರು ನಿಮ್ಮನ್ನು ಮುಟ್ಟಬಹುದು? ಭಯಪಡಬೇಡಿ. ಒಬ್ಬ ಸೇವಕರು ಸುವಾರ್ತೆಯನ್ನು ತಿಳಿಸಿದ್ದಕ್ಕಾಗಿ ಈ ಕಮ್ಯುನಿಸಂ ಅಂತಹ ದೇಶಗಳ ದಿವಸಗಳಲ್ಲಿ ಹೆಚ್ಚುತ್ತಾ ಬಂದ ಕಾಲದಲ್ಲಿ ಆ ಸೈನಿಕರು ಕ್ರೈಸ್ತ ಸೇವಕರುಗಳನ್ನು ಬೇಟೆಯಾಡುತ್ತಾ ಇದ್ದರು, ಕ್ರೈಸ್ತರನ್ನೆಲ್ಲ ಜೈಲಿನಲ್ಲಿ ಹಾಕುತ್ತಿದ್ದರು. ಯೇಸುವನ್ನು ತಿಳಿಸಿದ್ದಕ್ಕಾಗಿ ಒಬ್ಬ ಸೇವಕರನ್ನು ಅಟ್ಟುತ್ತಾ ಬಂದರು. ಅವರೊಂದು ಕಾಡಿನ ಮಾರ್ಗವಾಗಿ ಹೋಗಿ ತಪ್ಪಿಸಿಕೊಳ್ಳುವುದಕ್ಕೆ ಪ್ರಾರ್ಥಿಸಿದರು. ದೇವರೇ, ನನ್ನನ್ನು ಕಾಪಾಡಿ, ಈ ದುಷ್ಟ ಮನುಷ್ಯರ ಕೈಯಿಂದ ಕಾಪಾಡಿ ಎಂಬುದಾಗಿ ಓಡುತ್ತಾ ಇದ್ದರು. ಅದರ ಮೇಲೆ ಓಡಲು ಆಗದು, ಶರೀರ ದಣಿಯಿತು, ಏನು ಮಾಡುವುದು? ಅವರು ಅಟ್ಟುತ್ತಲೇ ಬರುತ್ತಿದ್ದಾರೆ. ಪಕ್ಕದಲ್ಲಿ ಒಂದು ಚಿಕ್ಕ ಗುಹೆ ಇತ್ತು. ಆ ಸೇವಕರು ಹೇಳಿದರು, ಇದರ ಮೇಲೆ ನನಗೆ ಓಡಲಾಗದು ದೇವರೇ, ನಾನು ಹೋಗಿ ಆ ಗುಹೆಯಲ್ಲಿ ಕೂರುವೆ, ನೀವು ನನ್ನನ್ನು ಕಾಪಾಡಿ ಎಂಬುದಾಗಿ ಒಳಗೆ ಹೋಗಿ ಕುಳಿತರು. ಕುಳಿತ ಕೂಡಲೇ ದೇವರೊಂದು ಅದ್ಭುತ ಮಾಡಿದರು. ನೋಡಿರೆ, ಒಂದು ಜೇಡಕ್ಕೆ ಕಟ್ಟಲೆ ಕೊಟ್ಟರು. ಟಕ್ಕೆಂದು ಕೆಲವೇ ನಿಮಿಷಗಳಲ್ಲಿ ಆ ಗುಹೆಯನ್ನು ಮುಚ್ಚುವಂತೆ ಆ ಜೇಡವು ಒಂದು ಗೂಡನ್ನು ಕಟ್ಟಿ ಮುಗಿಸಿತ್ತು. ಸೋಲ್ಜರ್ಸ್, ಆ ಸೈನಿಕರು ಅವರನ್ನು ಅಟ್ಟಿಕೊಂಡು ಬಂದರು. ಆ ವ್ಯಕ್ತಿ ಇಲ್ಲೇ ತಾನೇ ಬಂದದ್ದು, ಹುಡುಕಿ ಹುಡುಕಿ ನೋಡಿದರೂ ಇಲ್ಲ. ಈ ಗುಹೆಯೊಳಗೆ ಹೋಗಿರಬಹುದು ಎಂದು ಒಳಗೆ ನುಸುಳಲು ನೋಡುವಾಗ ಒಬ್ಬನು ಗಮನಿಸಿದ, ಆ ಜೇಡದ ಬಲೆಯು ಆ ಗುಹೆಯ ಬಾಗಿಲನ್ನು ಮುಚ್ಚಿದೆ, ಅದರೊಳಗೆ ಹೋಗಿರುವುದಕ್ಕೆ ಸಾಧ್ಯವಿಲ್ಲ. ಅವರು ಒಳಗೆ ಹೋಗಿದ್ದರೆ ಆ ಜೇಡದ ಬಲೆ ಇರುತ್ತಿರಲಿಲ್ಲ. ಹೌದು, ಇದರೊಳಗೆ ಹೋಗಿರುವುದಕ್ಕೆ ಸಾಧ್ಯತೆ ಇಲ್ಲ ಎಂದು ಹಿಂತಿರುಗಿ ಹೋಗಿಬಿಟ್ಟರು. ಒಂದು ಜೇಡದಿಂದ ಕೆಲವೇ ನಿಮಿಷಗಳೊಳಗೆ ಒಂದು ಗೂಡನ್ನು ಕಟ್ಟಿ ಆ ಸೇವಕರನ್ನು ದೇವರು ಕಾಪಾಡಿದರು. ನಿಮ್ಮನ್ನು ಕಾಪಾಡಲು ಏನು ಮಾಡಬೇಕೆಂದು ದೇವರಿಗೆ ಗೊತ್ತು. ಯಾರ ಮೂಲಕ ಕಾಪಾಡಬೇಕೆಂದು ಆತನಿಗೆ ಗೊತ್ತು. ಹೇಗೆ ಕಾಪಾಡಬೇಕೆಂದು ಆತನಿಗೆ ಗೊತ್ತು. ಆದ್ದರಿಂದ ಕೆಲಸದಲ್ಲಿ, ಬಿಸ್ನೆಸ್ನಲ್ಲಿ, ನಿಮ್ಮ ಜೀವಿತದಲ್ಲಿ, ಇರುವ ಸ್ಥಳದಲ್ಲಿ, ಸೇವೆಯಲ್ಲಿ ಯಾವ ಆಪತ್ತಿನ ಕುರಿತಾಗಿಯೂ ಭಯಪಡಬೇಡಿ. ಕರ್ತನು ಮಾತು ಕೊಟ್ಟಿದ್ದಾನೆ, ನೀವು ನನ್ನನ್ನು ಕಾಪಾಡುವಂತ ದೇವರು, ನಾನು ಭಯಪಡುವುದಿಲ್ಲ ಎಂದು ಹೇಳಿರಿ. ನಂಬಿಕೆಯಿಂದ ಹೇಳುವಿರಾ? ದೇವರೇ, ನಾನು ಭಯಪಡುವುದಿಲ್ಲ, ಯಾವ ಮನುಷ್ಯನಿಗೂ ಭಯಪಡುವುದಿಲ್ಲ, ನನ್ನನ್ನು ಕಾಪಾಡಲು ನೀವು ನನ್ನ ಸಂಗಡ ಇದ್ದೀರಿ, ಎಲ್ಲ ಪರಿಸ್ಥಿತಿಯನ್ನು ಬದಲಾಯಿಸುವಿರಿ. ನಾನು ನಂಬುತ್ತೇನೆ, ಯೇಸುವಿನ ನಾಮದಲ್ಲಿ. ಆಮೇನ್, ಆಮೇನ್. ಜೀಸಸ್ ರಿದೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.